ಹಲೋ, ಎಲ್ರಿಗೂ ನಮಸ್ತೆ. ಇವತ್ತು ನಾವು ದೇಸರಿ ನ್ಯಾಚುರಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಎತ್ತಿನ ಗಾಣದಿಂದ ಮಾಡ್ತಕ್ಕಂಥ ಆಯಿಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಒಂಥರ ವಿಶೇಷವಾಗಿದೆ. ಇದ್ರದ್ದು ಒನ್ ಆಫ್ ಎ ಫೌಂಡರ್ ಆಗಿರೋ ನವೀನ್ ಅನ್ನೋರು ಇವತ್ತು ನಮ್ಗೆ ಮಾತಾಡಕ್ ಸಿಗ್ತಾ ಇದ್ದಾರೆ. ಅವ್ರ ಹತ್ರ ತುಂಬಾ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಲೋ ಸರ್. ನಮಸ್ತೆ. 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 ದೇಸರಿ ನ್ಯಾಚುರಲ್ಸ್ ಅನ್ನೋದು ಶುರುವಾಗಿದ್ದಕ್ಕೆ ಏನ್ ಇನ್ಸ್ಪಿರೇಷನ್ ನಿಮ್ಗೆ, ಮತ್ತೆ ಯಾವಾಗ ಶುರು ಆಗಿದ್ದು? ಮತ್ತೆ ನನಗೆ ಗೊತ್ತಿರೋ ಹಾಗೆ ನೀವು 3 ಜನ IT ಇಂದ ಬಂದು ಸ್ಟಾರ್ಟ್ ಮಾಡಿದ್ದು. ಹೇಗಿದೆಲ್ಲ ಐಡಿಯಾ ಹೆಂಗ್ ಬಂತು, ಏನು ಅಂತ? ದೇಸಿರಿ ಶುರುವಾಗಿದ್ದು ನಾನು, ಮಹೇಶ್, ಯೋಗೇಶ್ 3 ಜನದ ಕನಸನ್ನು ಕೂಸಿದ್ದು 2017ರಲ್ಲಿ. ನಾವು IT ಕೆಲಸ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗಿದ್ವಿ. ಸಮವಾಟ್ ಆ ಟೈಮಲ್ಲಿ ಸ್ವಲ್ಪ ರೈತರ ಆತ್ಮಹತ್ಯೆಗಳು ಮತ್ತೆ ಆಗ್ತಾನೆ. ನಾನು ಅಗ್ರಿಕಲ್ಚರಲ್ ಶುರು ಮಾಡಿದ್ದೆ. ನಮ್ಮಲ್ಲಿ ಬಳಸ್ತಾ ಇರ್ತಕ್ಕಂಥ ರಾಸಾಯನಿಕಗಳು ಮತ್ತೆ ಅವತ್ತಾಗ್ತಾ ಇರ್ತಕ್ಕಂಥ ಅನಾಹುತಗಳಿಗೆ ನಮ್ಮ ಜೀವನ ಶೈಲಿ ಈಗೊಂದು 60-70 ವರ್ಷದ ಹಿಂದೆ ಮತ್ತೆ ಇವಾಗ್ಲಿಗೆ ಬದಲಾವಣೆ ಆಗಿರೋದೇ ಮೂಲ ಕಾರಣ ಅಂತ ಹೇಳಿ ಅದ್ರ ಮೇಲೆ ಸ್ವಲ್ಪ ಗಮನಿಸಿ ನಾವು ಏನಾದ್ರೂ ನಾವು ಒಂದು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ, ಮತ್ತೆ ಅದರಲ್ಲೇ ನಮ್ ಜೀವನಾಂಶ ಆಗ್ಬೇಕು ಅಂತ ಹೇಳಿ ಒಂದ್ 3-4 ಸಾವಿರ ಕಿಲೋಮೀಟರ್ ಓಡಾಡಿದಾಗ ನಮ್ಗೆ ಗೊತ್ತಾಗಿದ್ದು ಎತ್ತಿನ ಗಾಣದ ಅಡಿಗೆ ಎಣ್ಣೆಗಳು ತುಂಬಾ ನಮ್ಮ ಆರೋಗ್ಯ ಸ್ನೇಹಿ ಹಾಗೆ ಪರಿಸರ ಸ್ನೇಹಿ ಅಂತ ಹೇಳಿ. ಸೊ ಹಾಗಾಗಿ ನಾವು ಎತ್ತಿನ ಗಾಣಗಳಿಂದ ಅಡಿಗೆ ಎಣ್ಣೆಗಳಿಂದ ಶುರು ಮಾಡಿದ್ವಿ 2017ರಲ್ಲಿ. ಈಗ ಎತ್ತಿನ ಗಾಣದ ಅಡಿಗೆ ಎಣ್ಣೆಗಳು ತಯಾರಿಸೋದ ಅಷ್ಟೇ ಅಲ್ದಿರ ಸಾಂಬಾರು ಪದಾರ್ಥಗಳು ಮಾಡ್ತೀವಿ. ಅದ್ರ ಜೊತೆಗೆ ಬಹಳಷ್ಟು ನೈಸರ್ಗಿಕ ಸೋಪ್ಗಳನ್ನ ಮಾಡ್ತೀವಿ. ಒಂದು ದಿನಕ್ಕೆ ಮನೇಲಿ ಒಂದು ಸಂಸಾರ ಅಂದ್ರೆ ಏನೇನೆಲ್ಲ ಬಳಸ್ತೀವಿ ದೈನಂದಿನ ದಿನಚರಲ್ಲಿ, ಅದೆಲ್ಲಾ ಪದಾರ್ಥಗಳನ್ನ ತರಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಮುಂದೆ ನಡೀತಾ ಇದೆ. ಸೊ ಅಂದ್ರೆ ನೀವೀಗ ಸ್ಟಾರ್ಟ್ ಮಾಡಿದ್ರಲ್ಲಿ ಏನಾದ್ರು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಜಾಬ್ ಬಿಟ್ಬಿಟ್ಟೆ ಇಳಿದಿದ್ದು, ಅಥವಾ ಏನಾದ್ರು ಸ್ವಲ್ಪ ಆ ಜಾಬ್ ಮತ್ತೆ ಇದನ್ನ ಎರಡು ಒಟ್ಟಿಗೆ ಮ್ಯಾನೇಜ್ ಮಾಡೋಣ ಅನ್ನೋದು? ಪೂರ್ಣ ಪ್ರಮಾಣದಲ್ಲೇ ಬಂದಿದ್ದು ನಾವು. ಪೂರ್ಣ ಪ್ರಮಾಣದಲ್ಲೇ ಸಮಯ ಕೊಟ್ಟಿದ್ದು ಅಟ್ಲೀಸ್ಟ್ ಇವತ್ತು ಒಂದು ನೆಲೆಯಾಗಿ ನಿಂತಿದೆ ಇದು. ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿಲ್ಲ, ವೀಕೆಂಡ್ ಅಲ್ಲಿ ಮಾಡ್ತೀನಿ ಅಂದ್ರೆ ಆತರ ಕಷ್ಟ ಇದೆ. ಬಹಳ ಸಮಯ ಕಳೆದ, ಯಾಕಂದ್ರೆ ಇದೆಲ್ಲೋ ಇದ್ದಿದ್ ಕಾಪಿ ಮಾಡ್ಕೊಂಡಿದ್ದಲ್ಲ, ಇದು ನಿಂತೇ ಹೋಗಿದ್ದು ಒಂದು ಕಲೆ. ಅದನ್ನ ಮತ್ತೆ ನಾವು ಈ ಗುಡಿ ಕೈಗಾರಿಕೆನ ಒಂಥರ ರೀಬಿಲ್ಡ್ ಮಾಡ್ದಂಗೆ, ರೀಕ್ರಿಯೇಟ್ ಮಾಡ್ದಂಗೆ ಮಾಡಿದ್ದು. ಅದಕ್ಕೆ ಬಹಳಷ್ಟು ಜನಗಳ ಸಹಕಾರ ಇದೆ. ಅವ್ರು ಮಾಡ್ತಾ ಇಲ್ಲ, ಬಟ್ ನಮಗ್ ಸಹಕಾರ ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಮಾಡ್ತೀವಿ. ಅವರೆಲ್ಲ ಮಾಡಿದ್ದು ಪ್ರಾಕ್ಟೀಸ್ಗಳು ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಬಹಳಷ್ಟು ಜನದ್ದು ಯೋಗದಾನ ಇದೆ ಇದಕ್ಕೆ. ಓಕೆ, ಅಂದ್ರೆ ಇದು ಒರಿಜಿನಲ್ ಐಡಿಯಾ ಅಂದ್ರೆ ಈಗ ಒಂದ್ ಮೊದ್ಲಿಂದ ಇತ್ತು ಬಟ್ ನಿಂತೋಗಿತ್ತು. ಇದು ಒಟ್ಟಿನಲ್ಲಿ ಭಾರತದಲ್ಲಿ ನೀವೇ ಮೊಟ್ಟ ಮೊದ್ಲು ಮತ್ತೆ ಪುನರಾರಂಭ ಮಾಡಿದ್ ನೀವೇ ಅಂತನಾ, ಅಥವಾ ಏನಾರು ಇತ್ತಾ ಈ ಮಾಡೆಲ್? ಈ ಮಾಡೆಲ್ ಆಲ್ರೆಡಿ ಇತ್ತು ಸರ್. ಇದು ಯಾವ್ದೋ ಹೊಸದಲ್ಲ ನಮ್ಗೆ. ಇದನ್ನ ಒಂದು ಇವತ್ತಿನ ದಿನಮಾನದಲ್ಲಿ ಕಮರ್ಷಿಯಲ್ ಆಗಿ, ಅಂದ್ರೆ ಇವತ್ತೆಲ್ಲದನ್ನು ಈಗ ನಾನ್ ಮಾಡ್ಕೊಂಡು ನಮ್ಮ ಮನೆ ಹೇಳ್ತಾ ಮಾಡ್ತೀವಿ ಅಂತೀವಲ್ಲ, ಆ ರೀತಿ ಅಲ್ಲ. 4 ಜನಕ್ಕೆ ಇದನ್ನ ನಾವು ಒದಗಿಸಿ ಕಮರ್ಷಿಯಲ್ ಆಗಿ ಸಸ್ಟೈನ್ ಮಾಡಿದ್ ನಾವು. ಇದು ಒಂದು ಉದ್ದಿಮೆ ಅಂತ ಗೊತ್ತಾಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ತಯಾರಿಸ್ಬೇಕು. ತಯಾರಿಸಿದ್ದು ಚಾನಲೈಸ್ ಆಗಿ ಗ್ರಾಹಕರಿಗೆ ಹೋಗಿ ಅವ್ರ ಆರೋಗ್ಯ ವೃದ್ಧಿಯಾಗಿ ಈ ಸೈಕಲ್ ಕಂಪ್ಲೀಟ್ ಆಗೋದಿದೆಯಲ್ಲ, ಮತ್ತೆ ಅವ್ರು ರಿಪೀಟ್ ಆಗೋರಂಥದ್ದು. ಇದನ್ನ ಫಸ್ಟ್ ನಾವು ಮಾಡಿದ್ವಿ ಕಮರ್ಷಿಯಲ್. ಅಂದ್ರೆ ಇವಾಗ ನಿಮ್ಗೆ ನಿಮ್ಮ ವರ್ಕ್ ಬ್ಯಾಕ್ ಗ್ರೌಂಡ್ ಇದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ? ಹೇಗೆ ನಿಮ್ದೊಂದು ಈ ಬ್ರ್ಯಾಂಡ್ ಬಿಲ್ಡ್ ಮಾಡಕ್ಕೆ ದೇಸಿರಿ ಅನ್ನೋದನ್ನ? ನಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು ನಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಿದ್ದು, ನಾಟ್ ಆನ್ ದ ಡಿಸ್ಟ್ರಿಬ್ಯೂಷನ್ ಅಂಡ್ ಕಸ್ಟಮರ್ ಇಂಟ್ರಾಕ್ಷನ್ ಇರ್ಲಿಲ್ಲ ನಂದು. ಬಟ್ ಅಫ್ಕೋರ್ಸ್ ನಮ್ದೆಲ್ಲಾ ಕೆರಿಯರ್ ಅಲ್ಲಿ ನಾವು ಕಲ್ತಿದ್ದು, ಈಗ ಉದಾಹರಣೆಗೆ ಸಪ್ಲೈ ಚೈನ್ ಅಂದ್ರೆ ಪ್ರೊಕ್ಯೂರ್ ಮಾಡಿ ಅದನ್ನ ಇಲ್ಲಿಗೆ ತರ ತನಕ ಕೂಡ ಎಲ್ಲಾ ವಿಭಾಗಗಳಲ್ಲಿ ನಾನು ವರ್ಕ್ ಮಾಡಿದ್ದು, ಅದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಬಟ್ ಈ ಫೀಲ್ಡ್ ನಮ್ಗೆ ಇಟ್ಸ್ ಕಂಪ್ಲೀಟ್ಲಿ ನ್ಯೂ. ನಾವು 3 ಜನಕ್ಕೂ ಹೊಸದು. ಬಟ್ ಈ ಉದಾಹರಣೆಗೆ ನಮ್ಗೆ ಏನೋ ಒಂದು ಅಕೌಂಟಿಂಗ್ ಮಾಡ್ಬೇಕು ಅಂದ್ರೆ ಮಹೇಶ್ ಈಸ್ ಎಕ್ಸ್ಪರ್ಟ್. ಅವ್ರು ಓದಿದ್ದು ಅದನ್ನೇ, ಮತ್ತೆ ICW ಮಾಡಿದ್ದಾರೆ. ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ಗಳು, ನನ್ನ ಸಪ್ಲೈ ಚೈನ್, ಯೋಗೇಶ್ದು ಕ್ವಾಲಿಟಿ ಸ್ಕಿಲ್ಸ್ ಇದೆಲ್ಲ ಅದನ್ನ ಒಂಥರ ಕಂಬೈಂಡ್ ಆಯ್ತು. ರಂಗ ಹೊಸದು, ಬಟ್ ಮಾಡಿದ ಕೆಲಸಗಳ ನೆನಪಿತ್ತು. ಬಟ್ ಕಸ್ಟಮರ್ಗಳ ಜೊತೆಗೆ ನಮ್ದು ಯಾವ್ದು ಡೈರೆಕ್ಟ್ ಕಸ್ಟಮರ್ಗಳ ಜೊತೆ ಇಂಟ್ರಾಕ್ಷನ್ ಇರ್ಲಿಲ್ಲ. ಸೊ ಅದು ಕಂಪ್ಲೀಟ್ಲಿ ಇಟ್ ವಾಸ್ ನ್ಯೂ. ಓಕೆ ಸರ್, ಬನ್ನಿ ನಿಮ್ದು ಇದು ಪ್ರೋಸೆಸ್ ಅನ್ನು ತೋರಿಸಿ, ಹಾಗೆ ಬೇರೆ ಬೇರೆ ಮಾತಾಡ್ಕೊಂತ ಹೋಗೋಣ. ಖಂಡಿತ, ಬನ್ನಿ. ನೀವು ನಾಯಿಗಳನ್ನು ಸಾಕಿದಿರಾ ಇದನ್ನ ನೋಡ್ಕೊಳಕ್ಕೋ? ಇವಳು ಬೆಳ್ಳಿ, ಇವಳು ಮುದೋಳು. ನಮ್ಮ ಒಂದು ಕೆಲಸ ಶುರು ಮಾಡಿದಾಗ ಎಲ್ಲಾ ಕೆಲಸಗಳು ದೇಸಿ ತನದಲ್ಲಿ ಕೂಡಿರ್ಬೇಕು ಅನ್ನೋಂಥದ್ದು. ಇವರು ಸುಮ್ನೆನಾ? ಇವರು ಅಂತ, ಇವರು ಕೇರಳದಲ್ಲಿ ಸುರೇಶ್ ಅಂತ ನಮ್ಮ ಫ್ರೆಂಡ್ಸ್. ಅವ್ರ ಮನೇಲಿ ನೋಡ್ಕೊಂಡು ಕಷ್ಟ ಆಗುತ್ತೆ, ಬಂದ್ಬಿಡ್ತೀನಿ. ಸೊ ಇವಳು ಹೆಚ್ಚು ಕಡಿಮೆ ಇವನು ಬಂದು 2-3 ತಿಂಗಳಾಯ್ತು. ಇಬ್ರು ಬಡೆ ಮಿಯ ಚೋಟೆ ಮಿಯ ತರ ಆರಾಮಾಗ್ತಾರೆ. ಓ, ಸಖತ್ ಬಿಸಿ ಇದೆ ಸರ್ ಇಲ್ಲಿ. ಥ್ಯಾಂಕ್ ಯು ಸರ್. ಇದು ಸೋಲಾರ್ ಡ್ರೈಯರ್.
ಏನಂದ್ರೆ ಈ ಬೇಸಿಗೆ ಕಾಲದಕ್ಕಿಂತ ಇದು ನಮ್ಗೆ ಚೆನ್ನಾಗಿ ಉಪಯೋಗ ಆಗೋದು. ತುಂಬಾ ಕಂಟಿನ್ಯೂಸ್ ರೈನ್, ಈಗ ನಮ್ಮ ಶ್ರಾವಣದಲ್ಲೆಲ್ಲ ಕಂಟಿನ್ಯೂಸ್ ರೈನ್ ಇರುತ್ತೆ ಸೋನೆ, ಆ ಟೈಮಲ್ಲಿ ನಮ್ಮ ಎಣ್ಣೆ ತೆಗಿಬೇಕು ಅಂತಂದ್ರೆ ಆ ಎಣ್ಣೆ ಕಾಳುಗಳು ಸರ್ಟನ್ ಮಾಯಿಶ್ಚರ್ ಲೆವೆಲ್ ತರಬೇಕು. ಆ ಮಾಯಿಶ್ಚರ್ ಲೆವೆಲ್ ತರಬೇಕು ಅಂತಂದ್ರೆ ಆ ಸಮಯದಲ್ಲೂ ಕೂಡ ಒಣಗಬೇಕು ಅಂತಂದ್ರೆ ಅದಕ್ಕೆ ಬಹಳಷ್ಟು ಬೇರೆ ಬೇರೆ ಪ್ರೋಸೆಸ್ ಗಳಿದೆ. ಅದರಲ್ಲಿ ಸೋಲಾರ್ ಡ್ರೈಯರ್ ನಮ್ಗೆ ಎಕನಾಮಿಕಲ್ ಆಗಿ ವೈಬಲ್ ಆಗಿದೆ ಇದು ಈ ಮೆಥಡ್. ಸೊ ಇಲ್ಲಿ ಏನಾಗುತ್ತೆ ನೀವು ಗಮನಿಸ್ತಾ ಇರ್ಬೋದು, ಕೊಬ್ಬರಿ ಇದೆ, ಕಡಲೆಕಾಯಿ ಬೀಜ ಇದೆ, ಬಿಟ್ರೆ ಸೂರ್ಯಕಾಂತಿ ತಿರುಳಿದೆ, ಇವುಗಳು ಇದು ಎಣ್ಣೆ ಕಾಳುಗಳು. ಹಾಗೆ ಇಲ್ಲಿ ಗಮನಿಸ್ತು ಅಂದ್ರೆ ಕಡಲೆಕಾಯಿ ಬೀಜ ಎಣ್ಣೆ ತೆಗೆದಾದ್ಮೇಲೆ ಉಳಿಯಂತ ಕಡಲೆಕಾಯಿ ಹಿಂಡಿ ಅಂತೀವಿ, ಅದು ಸೂರ್ಯಕಾಂತಿ ಹಿಂಡಿ, ಇದು ಎಳ್ಳು ಹಿಂಡಿ, ಇದು ಕೊಬ್ಬರಿ ಹಿಂಡಿ. ಸೊ ಹೀಗೆ ಎಲ್ಲಾ ಎಣ್ಣೆ ಕಾಳುಗಳನ್ನ ಅರ್ಧ ಆದ್ಮೇಲೆ ಉಳಿಯಂತ ರೆಸಿಡ್ಯೂ ಪ್ಲಸ್ ಎಣ್ಣೆ ಕಾಳುಗಳು. ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ಪದಾರ್ಥಗಳು ಯಾವ್ದು ಬರುತ್ತೆ ಮಾಯಿಶ್ಚರ್ ಇರುತ್ತೆ ಅಂತ ಹೇಳ್ತೀವಲ್ಲ, ಅವೆಲ್ಲ ಮಾಯಿಶ್ಚರ್ ತೆಗೆಯೋದಕ್ಕೆ ಈ ಸೋಲಾರ್ ಡ್ರೈಯರ್ ನ ಬಳಸ್ತೀವಿ. ಇದು ವರ್ಕಿಂಗ್ ಪ್ರಿನ್ಸಿಪಲ್ ತುಂಬಾ ಸಿಂಪಲ್. ನಮ್ಗೆ ಹೇಗೆ ಏರ್ ಡೆನ್ಸಿಟಿ ವರ್ಕ್ ಆಗುತ್ತೆ ಅಂದ್ರೆ ತಣ್ಣನೆ ಗಾಳಿ ಕೆಳಗಡೆ ಇರುತ್ತೆ, ಅದು ಬರುತ್ತೆ ಇಲ್ಲಿಗೆ, ಅಲ್ಲೆಲ್ಲ ಸೈಡ್ ಇಂದ ಎಂಟ್ರಿ ಆಗುತ್ತೆ. ಎಂಟ್ರಿ ಆದ್ಮೇಲೆ ಇಲ್ಲಿ ಮೇಲ್ಗಡೆ ಸೂರ್ಯನ ಕಿರಣ ಬೀಳ್ತಾ ಇದೆ, ಆ ಗಾಳಿ ಬಿಸಿ ಆಯ್ತು, ಮತ್ತೆ ಆ ಗಾಳಿ ಬಿಸಿ ಆದ್ಮೇಲೆ ಈ ವಾತಾವರಣ ಆ ಗಾಳಿನೇ ಬಿಸಿ ಮಾಡ್ತಾರೆ. ಈಗ ನೀವು ಅಬ್ಸರ್ವ್ ಮಾಡ್ತೀರಿ, ನೀವು ಎಷ್ಟು ಸ್ವೆಟ್ ಆಗ್ತೀರಿ, ನಾನು ಎಷ್ಟು ಸ್ವೆಟ್ ಆಗ್ತೀನಿ. ಮಧ್ಯಾಹ್ನ ಅಂತೂ ಈ ಬೇಸಿಗೆಲ್ಲಂತೂ ಇಲ್ಲಿ ಒಳಗಡೆ ಕಾಲಿಡಕ್ಕೂ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಆ ಮಾಯಿಶ್ಚರ್ ಲೆವೆಲ್ ನ ಇದು ಮೇಂಟೈನ್ ಮಾಡುತ್ತೆ. ಸೊ ಇಷ್ಟೇ ಸಿಂಪಲ್ ಇದು ಸೋಲಾರ್ ಡ್ರೈಯರ್. ನ್ಯಾಚುರಲ್ ಸನ್ಲೈಟ್ ನ ಹಾರ್ನೆಸ್ ಮಾಡಿ ಎಣ್ಣೆ ಕಾಳುಗಳನ್ನ ಒಣಗಿಸ್ತಾ ಇದೆ. ಇದಕ್ಕೆ ಬಹಳಷ್ಟು ಎಲೆಕ್ಟ್ರಿಕ್ ಮೆಥಡ್ ಗಳಿದೆ, ಓವೆನ್ ಮೆಥಡ್ಸ್ ಗಳಿದಾವೆ. ಸೊ ನಮಗೆ ಇದು ಸೂಟಬಲ್ ಆಗಿದೆ. ಅಂದ್ರೆ ತೀರಾ ಚಳಿಗಾಲದಲ್ಲಿ ಅಥವಾ ಈಗ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಅಷ್ಟು ಬೆಳಕೆ ಇಲ್ಲ ಅಂದ್ರೆ ಅವಾಗ ನೀವೇನಾದ್ರೂ ಬೇರೆ ಮೆಥಡ್ ಯೂಸ್? ಏನಿಲ್ಲ, ಇದ್ರಲ್ಲೇ ಈಗ 2 ದಿನ ಒಣಗುತ್ತೆ. ಉದಾಹರಣೆಗೆ ಸಮ್ಮರ್ ಅಲ್ಲಿ 2 ದಿನ ಒಣಗುತ್ತೆ ಅಂತಂದ್ರೆ ಆ ಟೈಮಲ್ಲಿ 4 ದಿನ ಒಣಗಿಸ್ತೀವಿ. ಇಲ್ಲಿ ಎಣ್ಣೆ ಕಾಳುಗಳನ್ನ ಒಣಗಿಸ್ತೀವಿ, ಎಣ್ಣೆನೂ ಒಣಗಿಸ್ತೀವಿ. ಎಣ್ಣೆ ಅಲ್ಲಿ ಚಿಕ್ಕದೊಂದು ಸೋಲಾರ್ ಡ್ರೈಯರ್ ಇದೆ ಅಂತ ತೋರಿಸ್ತೀವಿ. ಈಗ ಒನ್ ಆಫ್ ಎ ಮಿತ್ ಅಥವಾ ಇದು ಬಂದಿರೋದು, ಅಥವಾ ಮೊದಲು ಅದೇ ಏನಕ್ಕೆ ಗಾಣದೆಣ್ಣೆ ಯೂಸ್ ಮಾಡಬೇಡಿ ಅಂತ ಪ್ರಮೋಟ್ ಮಾಡಿದ್ರು ಅನ್ನೋ ಒನ್ ಆಫ್ ಎ ಕಾರಣ ಆಫ್ಲೋಟಾಕ್ಸಿನ್ಸ್ ಅಂತ ಅನ್ಬಿಟ್ಟು. ಅಂದ್ರೆ ನಮ್ದೇನು ಫಂಗಸ್ ಬೆಳ್ಕೊಳುತ್ತೆ, ಅದೇ ಮಾಯಿಶ್ಚರ್ ಇರೋ ಕಡೆ ಸ್ಟೋರೇಜ್ ತುಂಬಾ ದಿವಸ ಮಾಡಿ ಅದನ್ನ ಗಾಣದಲ್ಲಿ ಅರ್ಧಾಗ ಅದು ಆಫ್ಲೋಟಾಕ್ಸಿನ್ಸ್ ಹೋಗ್ಬೋದು ಅನ್ನೋಂಥದ್ದು ಒಂದು ಇದಿರುತ್ತೆ. ಅದು ಉದ್ದೇಶ ಅಥವಾ ಈ ತರ ಡ್ರೈ ಮಾಡೋದಕ್ಕೆ, ಅಥವಾ ಬೇರೆನೂ ಇನ್ನೂ ಬೇರೆ ಉದ್ದೇಶಗಳೇನಾರು ಇದೆಯಾ? ಇಲ್ಲ ಸರ್, ಅಫ್ಲೋಟಾಕ್ಸಿನ್ ಅನ್ನೋದು ಈ ಕೆಟ್ಟೋಗಿರೋ ಕಾಳುಗಳಲ್ಲಿ ಇರುತ್ತೆ ಸರ್. ಕೆಟ್ಟೋಗಿರೋ ಕಾಳುಗಳನ್ನೇ ಹಾಕಿ ಮಾಡ್ತು ಅಂತಂದ್ರೆ ಆ ಎಣ್ಣೆ ಕೆಟ್ಟಿರುತ್ತೆ, ಆ ಎಣ್ಣೆ ತಿಂದವರ ಆರೋಗ್ಯನ ಕೆಡುತ್ತೆ. ಅದೇ ಕಾರಣ ಇಟ್ಕೊಂಡು ನೀವು ಗಾಣದ ಎಣ್ಣೆಗಳನ್ನ ತಿನ್ಬೇಡಿ ಅಂತ ಹೇಳುದು. ವೈಟ್ ಕೋಟ್ ಪೇಡ್ ಪೀಪಲ್ ಅದೇ ಬಂದು ಹೇಳಿ ಮಾಡು. ಕೊಬ್ಬರಿ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇದೆ, ಕಡಲೆಕಾಯಿ ಬೀಜದಲ್ಲಿ ಅಫ್ಲೋಟಾಕ್ಸಿನ್ ಇದೆ ಅಂತ ಹೇಳಿ ಅದನ್ನ ನಿರ್ಮೂಲನೆ ಮಾಡುತ್ತೆ. ಈಗ ಜನಗಳಿಗೆ ನಮ್ಗೆ ಎಲ್ಲಾರ್ಗು ಸಮಾಜದಲ್ಲಿ ಒಂದು ಅರಿವು ಆಗಿದೆ. ನಾವೇನು ಹೊಸದು ಅನ್ವೇಷಣೆ ಮಾಡೋದ್ ಬೇಡ, ಬರೀ ಒಂದ್ ಜನರೇಷನ್ ಹಿಂದೆ ಏನು ಅವತ್ತಿನ ದಿನಚರಿಗಳಿತ್ತು ಅದನ್ನ ಫಾಲೋ ಮಾಡಿ, ಅದನ್ನ ಅವತ್ತಿನ ಆಹಾರ ಪದ್ಧತಿಗಳು ಏನಿತ್ತು ಅದನ್ನೇ ನಾವು ಫಾಲೋ ಮಾಡಿದ್ರೆ ಸಾಕು ಅಂತ. ಈಗ ಕರೋನಾ ಟೈಮಲ್ಲಿ ಮೂಗಿಗೆ ನೀವು ಕೊಬ್ಬರಿ ಎಣ್ಣೆ ಹಾಕಿ ಅಂತ ಯಾರು ಹೇಳಿದ್ದು? ಇದೇ 20 ವರ್ಷ ಹಿಂದೆ ಹೋಗಿ ಸ್ಟೇಟ್ಮೆಂಟ್ ನೋಡಿ, ಕೊಬ್ಬರಿ ಎಣ್ಣೆನಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿ. ಸೊ ಹೇಗೆ ಸ್ಟೇಟ್ಮೆಂಟ್ ಗಳು ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಜನಗಳಿಗೆ ಒಂದು ಅರಿವಿನ ಕೊರತೆ ಇದೆ. ಆ ಅರಿವನ್ನ ಮಾಡದೆ ನಮ್ ಕೆಲಸ. ಈಗ ಡಾಕ್ಟರ್ ಖಾದರ್ ಇರ್ಬೋದು, ಡಾಕ್ಟರ್ ಬಿ ಎಂ ಹೆಗಡೆ ಸರ್ ಇರ್ಬೋದು, ಇವರೆಲ್ಲ ಮಾಡಿರೋದೇ ಕ್ರಾಂತಿಗಳು ಇವೆಲ್ಲ. ಅವ್ರು ಮಾತಾಡುವಂತದ್ದು ತುಂಬಾ ಸಿಂಪಲ್ ವರ್ಡ್ಸ್, ಬಟ್ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ಟು ದ ಎಂಟೈರ್ ಸೊಸೈಟಿ. ಸೊ ಅವ್ರಗಳ ಜೊತೆ ಅವರ ಅನುಯಾಯಿಗಳಾಗಿರ್ತಕ್ಕಂಥ ನಾವುಗಳು ನಮ್ಗೆ ಒಂದಿಷ್ಟು ಏನ್ ಹೇಳಿದ್ದಾರೆ, ಸೊ ಅವುಗಳನ್ನ ನಾವು ಪಾಲನೆ ಮಾಡ್ಕೊಂಡು ಅವ್ರು ಹೇಳಿರೋ ಪದ್ಧತಿಗಳನ್ನ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೀವು ಯಾವುದೇ ಒಂದು ಬ್ಯಾಚ್ ಎಣ್ಣೆ ಹೋಗಿದ್ದು ಏನಾದ್ರು ಟೆಸ್ಟ್ ಗಳಾಗುತ್ತಾ ಇಲ್ಲಿ, ಅಥವಾ ಯಾವ ರೀತಿ ಪ್ರೊಸೀಜರ್ ಫಾಲೋ ಮಾಡ್ತೀರಾ ಅಂತ? ಅದನ್ನೇ ಇಲ್ಲಿ ಯಾವ ಎಣ್ಣೆಗಳು, ಒಂದೊಂದು ದಿನದ್ದು ಎಣ್ಣೆಗಳು ಏನ್ ಪ್ರೊಡ್ಯೂಸ್ ಆಗುತ್ತೆ, ಎವ್ರಿಥಿಂಗ್ 100% ಟೆಸ್ಟ್ ಆಗಿ ಮುಂದಕ್ಕೆ ಹೋಗುತ್ತೆ. ಒಂದು ನಮ್ಮ ಇಂಟರ್ನಲ್ ಲ್ಯಾಬೊರೇಟರಿ ಇದೆ. ಎರಡನೇದು ಎವ್ರಿ 6 months ಇಟ್ ಗೋಸ್ ಟು ದ ಎನೇಬಲ್ ಅಕ್ರೆಡಿಟೆಡ್ ಲ್ಯಾಬ್ಸ್. ಅಲ್ಲಿ ಅದು ಟೆಸ್ಟ್ ಆಗಿ ಪಾಸ್ ಆಗಿರೋ ಸರ್ಟಿಫಿಕೇಟ್ ನ ಈವನ್ ವಿ ಹ್ಯಾವ್ ಟು ಅಪ್ಲೋಡ್ ಇನ್ FSSAI ವೆಬ್ಸೈಟ್ ನಲ್ಲಿ. ಅದಿದೆ. ಇದಕ್ಕೆಲ್ಲ ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ, ಈ ಸೆಟಪ್ಗೆ? ಈ ಸ್ಪೆಷಲ್ ಈ ಗಾಣ 8 ವರ್ಷ ಆಗಿದ್ದು. ಮೊದಲನೇದು ಶುರು ಮಾಡಿದ್ದೆ ಗಾಣ. ಲೈಕ್ ಯೂಶಲಿ ಅದೇ ಎಣ್ಣೆ ಎಷ್ಟು ಬರುತ್ತೆ, ಎಷ್ಟು ಪ್ರಪೋರ್ಷನಲ್ ಬರುತ್ತೆ, ಎಷ್ಟು ಟೈಮ್ ತಗೊಳುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಖಂಡಿತ. ಈಗ ಏನು ಸೂರ್ಯಕಾಂತಿ, ಕಡಲೆಕಾಯಿ ಬೀಜ, ಕೊಬ್ಬರಿ, ಎಳ್ಳು ಇವೆಲ್ಲ ಆಲ್ಮೋಸ್ಟ್ 2-2.5 ಗಂಟೆ ಸಮಯ ತಗೊಳುತ್ತೆ. ಆಗ್ಲೇ ನೀವು ಗಮನಿಸ್ತಾ ಇದ್ರೆ 1 ನಿಮಿಷಕ್ಕೆ 2 ಸುತ್ತು ಬರ್ತಾ ಇದೆ. ಇದೇ ಸುತ್ತಲೇ ಎಣ್ಣೆ ತೆಗೆಯೋದು. ಅದೇ ನಾವು ವಿ ಆರ್ ಅಪ್ಲೈಯಿಂಗ್ ಸ್ಟ್ಯಾಂಡರ್ಡ್ ಪ್ರೆಷರ್. ಈ ಎಣ್ಣೆ ಬರುವಂತ ಜಾಗದಲ್ಲಿ ಸಾಮಾನ್ಯ ಉಷ್ಣ ಇದೆ, ಯು ಕ್ಯಾನ್ ಫೀಲ್. ಇಲ್ಲೆಲ್ಲಾದ್ರೂ ಮುಟ್ಟಿ ಹೀಟ್ ಆಗ್ತಾ ಇದೆಯಾ? ಸೊ ಆಗ್ಲೇ ನೀವು ಬಹಳಷ್ಟು ಮಿಷನರಿಗಳನ್ನ ನೋಡಿರ್ತೀರಾ, ಅಲ್ಲಿ ಹತ್ರ ಹೋಗ್ತಾ ಇದ್ದಂಗೆ ಯು ಕ್ಯಾನ್ ಫೀಲ್ ದ ಹೀಟ್. ಇಲ್ಲೇನಾದ್ರು ಹೀಟ್ ಆಗ್ತಾ ಇದೆಯಾ? ಇಲ್ಲ. ಸೊ ಇದು ದಿಸ್ ಇಸ್ ಕಾಲ್ಡ್ STP, ಸ್ಟ್ಯಾಂಡರ್ಡ್ ಟೆಂಪರೇಚರ್, ಸ್ಟ್ಯಾಂಡರ್ಡ್ ಪ್ರೆಷರ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದು ಎತ್ತಿನ ಗಾಣದಲ್ಲೇ ಅಷ್ಟೇ. ನಮ್ಗೆ ಕಾಣದೇ ಇರಬಹುದು, ಆದ್ರೆ ಅಲ್ಲಿ ಏನಾಗ್ತದೆ, they will be applying abnormal pressure. It works with abnormal pressure, abnormal number of rotation.
ಸ್ಪೀಡ್ ಜಾಸ್ತಿ ಆಯ್ತು, ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ, ಹೀಟ್ ಜನರೇಟ್ ಆಗುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ಅದು. ರಿಫೈನ್ಡ್ ಆಯಿಲ್ ಅಲ್ಲಿ ಹೈಯೆಸ್ಟ್ ಈಲ್ಡ್ ಹೋಗ್ಬೇಕು ಅನ್ನೋ ಒಂದು ಪ್ರೋಸೆಸ್ ಅಲ್ಲಿ ಅವ್ರು ಹೋಗ್ತಾರೆ. ಬಟ್ ಆದ್ರೆ ಇವಾಗ ಇನ್ನೊಂದು ಮೆಷಿನ್ ಅಲ್ಲಿ ರನ್ ಆಗಂತ ಮರದ ಗಾಣಗಳು ಇದೆ, ಈವನ್ ಮೆಟಲ್ ಗಾಣಗಳು ಇದೆ. ಈಗ ಅದರಲ್ಲಿ ಮೆಟಲ್ ಬೇಕಾದ್ರೆ ಫ್ರಿಕ್ಷನ್ ಇಂದ ಟೆಂಪರೇಚರ್ ಬರುತ್ತೆ ಅಂತ ಅನ್ಕೊಂಡು ಅದನ್ನ ಡಿಸ್ಕಾರ್ಡ್ ಮಾಡೋಣ ಕ್ವಶನ್ ಇಂದ. ಈಗ ವುಡನ್ ಇದು ತಿರುಗಿಸೋದಿರುತ್ತಲ್ಲ, ಅದನ್ನು ಇವನ್ ನಾವು RPM ಸೆಟ್ ಮಾಡ್ಬೋದು, ಟಾರ್ಕ್ನು ಸೆಟ್ ಮಾಡ್ಬೋದು. ಸೊ ಹೌ ಡಿಫ್ರೆಂಟ್ ಇಟ್ ಈಸ್, ಅಥವಾ ಅದು ಮ್ಯಾಚ್ ಮಾಡುತ್ತಾ ಕ್ವಾಲಿಟಿನ ಇದಕ್ಕೆ ಅಂತ? ಮಾಡಲ್ಲ. ಓಕೆ, ನಾ ಹೇಳಿದೆ 2 ಕಂಡೀಷನ್ ಹೇಳಿದೆ, ನಂಬರ್ ಆಫ್ ರೊಟೇಷನ್, ಪ್ರೆಷರ್. ಇದೆರಡೂ ಕೂಡ ಮ್ಯಾಟರ್ ಆಗುತ್ತೆ ಎಣ್ಣೆ ಟೆಂಪರೇಚರ್ ಮೇಂಟೈನ್ ಮಾಡೋದ್ರಿಂದ. ಸೊ ಅದಕ್ಕೆ ಹೇಳಿದ್ದು ಸ್ಟ್ಯಾಂಡರ್ಡ್ ಟೆಂಪರೇಚರ್, ಸ್ಟ್ಯಾಂಡರ್ಡ್ ಪ್ರೆಷರ್, ಇದೆರಡು ಮೀಟ್ ಆಗ್ಬೇಕಾದ್ರೆ ಈ ಶುಡ್ ಗೋ ವಿತ್ ಓನ್ಲಿ ಫುಲ್ ಡ್ರಿವನ್ ಗಾಣ. ಇದ್ರ ಜೊತೆಗೆ ಜನಕ್ಕೆ ಉದ್ಯೋಗ ಸಿಗುತ್ತೆ. ಎತ್ತುಗಳಿಗೆ, ದೇಸಿ ಎತ್ತುಗಳಿಗೆ ಕೆಲಸ ಇಲ್ಲ, ಅವುಗಳನ್ನ ಸಂರಕ್ಷಣೆ ಮಾಡಬಹುದು, ಸ್ಲಾಟರ್ಸ್ ತಡಿಬಹುದು, ಅಥವಾ ಗೋಶಾಲೆಗಳನ್ನ ಬಿಡೋದನ್ನ ತಡಿಬಹುದು. ಮತ್ತೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವತ್ತೆಷ್ಟಿದೆ ಟೆಂಪರೇಚರ್. ವೈ ವಿ ಆರ್ ಲ್ಯಾಂಡಿಂಗ್ ಮೈಸೂರು 25-30 ಮ್ಯಾಕ್ಸಿಮಮ್, ಇವತ್ತು ವಿ ಆರ್ ಟಚಿಂಗ್ 40. ವೈ? ಸೊ ಇಲ್ಲಿ ಏನಂದ್ರೆ ಸರ್, ನಾವು ವಿಚಾರ ಮಾಡ್ಬೇಕಾಗಿತ್ತು ಒಂದು, ಅಟ್ಲೀಸ್ಟ್ ಇವತ್ತು ಹಾಳಾಗಿದೆ ಪರಿಸರ ಅಂತ ಹೇಳ್ತಾ ಇದೀವಿ, ಅಟ್ಲೀಸ್ಟ್ ಹಾಳಾಗಿದೆ ಅಂತ ಇಟ್ಕೊಂಡೆ ಅಟ್ಲೀಸ್ಟ್ ನಾವು ಸ್ವಲ್ಪ ಹೆಲ್ತಿ ಆಗಿದೀವಿ ಅಂತ ಅನ್ಕೊಳ್ಳೋಣ. ಇನ್ನ ನೆಕ್ಸ್ಟ್ ಜನರೇಷನ್ಗೆ ಇನ್ನೂ ಹಾಳು ಮಾಡಿಟ್ರೆ ಹೇಗಿರುತ್ತೆ? ನಾವೆಲ್ಲ ಇದಕ್ಕೆ ಜವಾಬ್ದಾರರಲ್ವಾ? ಸೊ ಹಾಗಾಗಿ ಗೋ ವಿತ್ ದ ಎನ್ವಿರಾನ್ಮೆಂಟ್. ನಮ್ಮ ಹಿರಿಯರು ಸೆಟ್ ಮಾಡ್ಕೊಟ್ಟಿರ್ತಕ್ಕಂಥ ಗುಡಿ ಕೈಗಾರಿಕೆ, ಐ ಶುಡ್ ಸೇ ಗುಡಿ ಕೈಗಾರಿಕೆಗಳು. ಯಾಕಂತಂದ್ರೆ ಆ ಗುಡಿ ಕೈಗಾರಿಕೆಗಳಿಂದನೇ ಸ್ವಾವಲಂಬಿ ಭಾರತ, ಸ್ವಾವಲಂಬಿ ಹಳ್ಳಿ ಎಲ್ಲ ಆಗೋದು ಇದರಿಂದನೇ. ಇದನ್ನ ಸಾಧಿಸ್ಬೇಕು, ಗಾಂಧೀಜಿಯವ್ರ ಕನಸು ಇದೆ ತಾನೆ. ಸೊ ಅದು ಮತ್ತೆ ನಾವೆಲ್ಲ ನೋಡ್ಬೇಕು ಅಂತಂದ್ರೆ ಈ ತರ ಹಳ್ಳಿಗಳಲ್ಲೂ ಗಾಣಗಳಾಗ್ಬೇಕು. ಇದ್ರ ಬಗ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬರ್ದಿದೀವಿ 2018ರಲ್ಲಿ. ಅವತ್ತು ನಮ್ಮ ಭಾರತದ ಜನಸಂಖ್ಯೆ ಸುಮಾರು 135 ಕೋಟಿ ಜನಸಂಖ್ಯೆ. ಆ 335 ಕೋಟಿ ಜನಸಂಖ್ಯೆ ಎಲ್ಲಾರು ಕೂಡ ಎತ್ತಿನ ಗಾಣನೆ ಎಣ್ಣೆಗಳನ್ನೇ ಬಳಸ್ತಾರೆ ಅಂತಂದ್ರೆ, ತಲಾ ಒಂದೊಂದು ಕುಟುಂಬದಲ್ಲಿ 4 ಜನ ಅಂತಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ 33ರಿಂದ 34 ಕೋಟಿ ಕುಟುಂಬಗಳಿದೆ ಅಂತ ಆಯ್ತು ಭಾರತದಲ್ಲಿ. ಆ ತರ ಫ್ಯಾಮಿಲಿ ಒಂದು ತಿಂಗಳಿಗೆ 2 ಲೀಟರ್ ಎಣ್ಣೆ ಯೂಸ್ ಮಾಡ್ತಾರೆ ಅಂತಂದ್ರೆ ಒಂದು 66-67 ಕೋಟಿ ಲೀಟರ್ ಬೇಕು ನಿಮ್ಗೆ ಎಣ್ಣೆ. ಅದನ್ನ ನಾವು ಎತ್ತಿನ ಗಾಣದಲ್ಲಿ ಸರಬರಾಜು ಮಾಡ್ತೀವಿ ಅಂದ್ರೆ ಒಂದು 11.5 ಲಕ್ಷ ಗಾಣಗಳು ಬೇಕಾಗ್ತದೆ. 11.5 ಲಕ್ಷ ಗಾಣಗಳು ತಗೊಂಡೋಗಿ ನಾವು ಪಟ್ಟಣಗಳಿಗೆ ಹಾಕಕ್ಕಾಗಲ್ಲ, ಹಳ್ಳಿಗಳಲ್ಲೇ ಹಾಕ್ಬೇಕು. ಹಳ್ಳಿಗಳು ಎಷ್ಟಿದೆ ಅಂತ ನೋಡ್ಕೊಂಡೋದ್ರೆ ಒಂದು 6.5 ಲಕ್ಷ ಹಳ್ಳಿಗಳಿದೆ. ತಲಾ ಒಂದೊಂದು ಹಳ್ಳಿನಲ್ಲಿ 2 ಗಾಣಗಳಾಗ್ತದ್ರೆ ಪಟ್ಟಣದ ಜನತೆ ಹಾಗೆ ಹಳ್ಳಿಯ ಜನತೆ ಎಲ್ಲರಿಗೂ ಕೂಡ ನಾವು ಹಳ್ಳಿಗಳಿಂದ ಎಣ್ಣೆಗಳನ್ನ ಒದಗಿಸಬಹುದು. ಸೊ ಇದರಿಂದ ಏನು ಬೆನಿಫಿಟ್ ಅಂದ್ರೆ, 1 ಗಾಣದಿಂದ 3 ಜನಕ್ಕೆ ಉದ್ಯೋಗ ಸಿಗುತ್ತೆ. ಸೊ 11.5 ಲಕ್ಷ 12 ಲಕ್ಷ ಅಂತಂದ್ರೆ ಸುಮಾರು ನಿಮ್ಗೆ 36 ಲಕ್ಷ ಉದ್ಯೋಗ ಹಳ್ಳಿಗಳಲ್ಲಿ ನಮ್ಮ ಮನೆಗಳು ತುಂಬೆ ಒಂದು ಗಾಣದಿಂದ 4 ಎತ್ತುಗಳ ಕೆಲಸ ಸಿಗುತ್ತೆ. ಸೊ ಅಲ್ಲಿ ಒಂದು 48ರಿಂದ 50 ಲಕ್ಷ ಎತ್ತುಗಳು ಬರೀ ಗಾಣಗಳಿಗೆ ಬೇಕಾಗ್ತದೆ. ಮತ್ತೆ ಇದೆಲ್ಲದನ್ನು ಕೂಡ ದುಡ್ಡಲ್ಲಿ ಅಳಿತೀವಿ ಅಂತಂದ್ರೆ ಭಾರತಕ್ಕೆ ಹಳ್ಳಿಗಳಿಗೆ ಎಷ್ಟು ದುಡ್ಡು ಹರಿದು ಬರುತ್ತೆ ಅಂದ್ರೆ 3 ಲಕ್ಷ ಕೋಟಿ ದುಡ್ಡು ಹಳ್ಳಿಗೆ 3 ಲಕ್ಷ ಕೋಟಿ, ವಿಚ್ ಇಸ್ ಈಕ್ವಲ್ ಟು 1 year ಡಿಫೆನ್ಸ್ ಬಡ್ಜೆಟ್ ಆಫ್ ಅವರ್ ನೇಷನ್, ಅಥವಾ 2 ವರ್ಷದ್ದು ರೈಲ್ವೆ ಬಡ್ಜೆಟ್ ಇಷ್ಟ. ಅಥವಾ ಕರ್ನಾಟಕ ತರ ಆದ್ರೆ ನಾವು ವಿ ಹ್ಯಾವ್ ಕ್ರಾಸ್ಡ್ 2.5 lakh crores ಬಡ್ಜೆಟ್. ಈಗ ನಾವು ಇಷ್ಟು ತನಕ ಮಾತಾಡಿದ್ದು ಬರೀ ಒಂದು ಗಾಣದಿಂದ 36 ಲಕ್ಷ ಉದ್ಯೋಗ, ಒಂದು 50 ಲಕ್ಷ ಎತ್ತುಗಳ ಕೆಲಸ, ಒಂದು 3 ಲಕ್ಷ ಕೋಟಿ ದುಡ್ಡು ಹಳ್ಳಿಗೆ ತಗೊಂಡ್ಬರ್ಬೋದು. ಈ ರೀತಿ ಗುಡಿ ಕೈಗಾರಿಕೆಗಳು ಇನ್ನ ಯಾವ್ದಾದಿದೆ? ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್. ಬಟ್ಟೆ ಹೊಲಿ ಒಂದು ನೇಕಾರಕ್ಕೆ ಒಂದು ಗುಡಿ ಕೈಗಾರಿಕೆ, ಕುಂಬಾರ ಮಡಿಕೆ ಮಾಡ್ತಾ ಇದ್ದ, ಚಮ್ಮಾರು. ಲೆಕ್ಕ ಹಾಕಿ ಸರ್, ಎಲ್ಲಾದ್ರೂ ಹಳ್ಳಿಗಳಲ್ಲಿ ಉತ್ಪತ್ತಿ ಆಗ್ತದೆ, ಎಲ್ಲರೂ ಪಟ್ಟಣದಿಂದ ಹಳ್ಳಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಬಟ್ ಇವತ್ತು ಹೇಗಾಗ್ತಾ ಇದೆ, ಇಟ್ ಬಿಕೇಮ್ ಸೆಂಟ್ರಲೈಸ್ಡ್ ಇಂಡಸ್ಟ್ರೀಸ್, ಕೇಂದ್ರೀಕೃತ ವ್ಯವಸ್ಥೆ. ವಿಕೇಂದ್ರೀಕೃತ ವ್ಯವಸ್ಥೆಯಿಂದ ನಾವೆಲ್ಲ ಕೇಂದ್ರೀಕೃತ ವ್ಯವಸ್ಥೆ ನಾವು ಆಗ್ಬೇಕಾಗಿತ್ತು ವಿಕೇಂದ್ರೀಕೃತ ವ್ಯವಸ್ಥೆ. ಈ ಹಳ್ಳಿಗೆ ಬೇಕಾದ್ರೆ ಇಲ್ಲೇ ತಯಾರಾಗುತ್ತೆ. ದೇ ಶುಡ್ ನಾಟ್ ಬಿ ಎನಿ ಟ್ರಾನ್ಸ್ಪೋರ್ಟೇಷನ್ ಬಿಟ್ವೀನ್ ಅರ್ಬನ್ ಅಂಡ್ ರೂರಲ್. ನಿಮ್ದೆಲ್ಲ ಈಗ ನಮ್ಗೆ ಎಮಿಷನ್ ಏನಿಲ್ಲ ಇದೇ ತಾನೆ. ನಿಮ್ಮ ಪಾಯಿಂಟ್ ಒಂದು ಆಡ್ ಮಾಡ್ಬೇಕಂದ್ರೆ, ನಾವೀಗ ಯೂಟ್ಯೂಬ್ ಅಲ್ಲಿ ವಾಟ್ ಇಸ್ ದ ಬೆಸ್ಟ್ ವೆಸಲ್ ಟು ಕುಕ್ ಅಂತ ನೀವು ಹೊಡೆದ್ರೆ ಎಷ್ಟೊಂದು ಎಕ್ಸಾಂಪಲ್ ಬರುತ್ತೆ. ಅದರಲ್ಲಿ ಟಾಪ್ ಮಡ್ ಪಾಟ್ ಅಂತ ಬರುತ್ತೆ. ಸೊ ಈಗ ಎಲ್ಲದಕ್ಕೂ ಹೋದ್ರು, ಅಲ್ಯೂಮಿನಿಯಂಗೆ ಹೋದ್ರು, ಸ್ಟೀಲ್ಗೆ ಹೋದ್ರು, ಎಲ್ಲದಕ್ಕೂ ಹೋದ್ರು. ಫಸ್ಟ್ ಮಡ್ ಪಾಟ್, ಅದಾದ್ಮೇಲೆ ನೀವು ಪಂಚಲೋಹದಕ್ಕೆ ಹೋಗಿ, ಪಂಚಲೋಹ ಇಲ್ಲ ಅಂದ್ರೆ ಸ್ಟೀಲ್ಗೆ ಬನ್ನಿ ಅಂತ ಬರ್ತಾರೆ. ಸೊ ಇದೊಂಥರ ರಿವರ್ಸ್ ಇಂಜಿನಿಯರಿಂಗ್ ತರ ಮಾಡ್ತಾ ಇರೋದು ಅಂತ ಸರ್. ಇದೆಲ್ಲ ಗೊತ್ತಿರೋದೆ ಲೋನ್ ಫ್ಯಾಕ್ಟರ್. ಬಟ್ ಇಲ್ಲಿ ಏನಂತ ಆಗುತ್ತೆ ಅಂದ್ರೆ ಕಂಫರ್ಟ್ ಅಂಡ್ ಕನ್ವೀನಿಯನ್ಸ್. ನಮಗೂ ಕಂಫರ್ಟ್ ಬೇಕು, ಕನ್ವೀನಿಯಂಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಬಟ್ ನಾವೊಂದು ಸಂಕಲ್ಪ ಮಾಡಿದ್ರೆ ಆರಾಮಾಗುತ್ತೆ. ಈಗ ನಾನು ಹೇಳಿದ್ದು ಗುಡಿ ಕೈಗಾರಿಕೆಗಳು, ಈ ಗುಡಿ ಕೈಗಾರಿಕೆಗಳೆಲ್ಲ ಮರು ನಿರ್ಮಾಣ ಆದ್ರೆ ನಾವ್ ಯಾರು ಸಿಟಿಗಳಿಗೆ ಕೆಲಸ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಈ ತರ ಒಂದೊಂದು ಗುಡಿ ಕೈಗಾರಿಕೆಗಳು ಮಾಡ್ಕೊಂಡು ನಮ್ಮ ಹಳ್ಳಿಗಳಲ್ಲಿ ಸ್ವಾವಲಂಬನೆ ಜೀವನ ಸಾಧಿಸಬಹುದು. ಬಟ್ ಯಾರಿಗೂ ಬೇಕಾಗಿಲ್ಲ. ಸೊ ಬಟ್ ನಾವು ಏನ್ ಇದು ಶುರು ಮಾಡಿದ್ವಿ 8 ವರ್ಷದಿಂದ, ಇದ್ರ ಬಗ್ಗೆ ಜಾಗೃತಿನ ಮೂಡಿಸಿ, ಜನಗಳಿಗೆ ಅರಿವಿನ ಮೂಡಿಸಿ. ಈಗ ನಾನು ಉದಾಹರಣೆಗೆ ನಾನು ನಿಮ್ಗೆ ಎಣ್ಣೆ ಕೊಟ್ಟೆ ಅಂತಂದ್ರೆ ನಾನು ಇಷ್ಟೆಲ್ಲಾ ಪೂರ್ತಿ ವಿಷಯಗಳನ್ನ ಹೇಳ್ತೀನಿ. ಎಣ್ಣೆ ಇಟ್ಸ್ ನಾಟ್ ಬೈ ಸೆಲ್.
ಇಟ್ ದ ಸೆಲ್ಲಿಂಗ್ ಆಫ್ ಇನ್ಫಾರ್ಮೇಶನ್, ನಾಟ್ ದ ಪ್ರಾಡಕ್ಟ್. ಈ ಮಾಹಿತಿ ಅರಿವನ್ನ ಕೊಟ್ಟಾಗ ಮಾತ್ರ ಆ ಗ್ರಾಹಕರು ಏನ್ ಮಾಡ್ತಾರೆ, ಇದನ್ನ ಬಳಸಕ್ ಶುರು ಮಾಡ್ತಾರೆ. ಬಳಸಕ್ ಶುರುವಾಗಿ ಅವರ ದೇಹಕ್ಕೆ ಒಗ್ಗಿ ಇಮಿಡಿಯೇಟ್ ಆಗಿ ಆರೋಗ್ಯದಲ್ಲಿ ರಿಸಲ್ಟ್ ತಗೋತಾರೆ. ಆಮೇಲೆ ದೇವಿಕೆ ಒನ್ ಸ್ಟಾಪ್ ಆಗೋದು. ಅವ್ರ 4 ಜನಕ್ಕೆ ಹೇಳ್ತಾರೆ, ನನ್ಗೆ ಆರೋಗ್ಯ ವೃದ್ಧಿ ಆಗ್ತಾ ಇದೆ, ನೀವ್ ಯಾಕೆ ತಗೊಂಬಾರ್ದು ಅಂತ. ದಟ್ಸ್ ಹೌ ಇಟ್ ಇಸ್ ಸ್ಪ್ರೆಡ್. ಇವತ್ತು ನಮ್ಮ ಹತ್ರ ಒಂದು 12-13 ಸಾವಿರ ಕಸ್ಟಮರ್ಗಳಿದ್ದಾರೆ. ಯಾವ ಏನಂತೀರ, ನಮ್ಮ ಆಯಿಲ್ಗಳು ಇಲ್ಲಿ ತನಕ ಒಂದು 28 ರಾಜ್ಯಗಳಿಗೂ ಎಣ್ಣೆಗಳು ಒಬ್ಬೊಬ್ರು ಗ್ರಾಹಕರು ತಗೊಂಡಿದ್ದಾರೆ. ಒಂದು 8 ದೇಶಗಳಿಗೆ ನಾವು ರಫ್ತು ಕೂಡ ಮಾಡಿದ್ವಿ. ಇದೇ ಯಾರ ಮೂಲಕ ಅಂತಂದ್ರೆ ಗ್ರಾಹಕರ ಯಾಕೆ? ಗುಡಿ ಕೈಗಾರಿಕೆ. ಆ ಗುಡಿ ಕೈಗಾರಿಕೆಯಲ್ಲಿ ಆರೋಗ್ಯಯುತವಾದಂತ ಆಹಾರ ಪದಾರ್ಥ ಉತ್ಪಾದನೆ ಆಗ್ತಾ ಇರೋದ್ರಿಂದ ಇದು. ಸರ್, ನೀವು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ನನಗನ್ಸಿದ್ದಂದ್ರೆ, ಈಗಿನ ಜನರೇಷನ್ ಆರೋಗ್ಯಕ್ಕೆ ಒತ್ತು ಕೊಡ್ಲಿಲ್ದಂಗೆ ತಮಗೆ ಏನ್ ತಿಳಿದಿದೆಯೋ ಆ ಜನರಲ್ ನಾಲೆಡ್ಜ್ ಅಥವಾ ನಾಲೆಡ್ಜ್ ಅಲ್ಲಿ ಸ್ವಲ್ಪ ದೇರ್ ಇಸ್ ಸಮ್ ಗ್ಯಾಪ್. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ, ರಾಂಗ್ ಮೆಥಡ್ಸ್ ನೇ ಫಾಲೋ ಮಾಡ್ತಿದ್ದಾರೆ, ಆರೋಗ್ಯಕ್ಕೆ ಪ್ರಿಯಾರಿಟಿ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? 100%. ಈಗ ನೋಡಿ ಸರ್, ನನಗೆ ಮೈಸೂರಲ್ಲಿ ತಿನ್ನಂತ ಆಹಾರ ಹುಬ್ಳಿಗೆ ಸೆಟ್ ಆಗ್ತದೆ, ಮೈಸೂರಲ್ಲಿ ತಿನ್ನಂತ ಆಹಾರ ಅಮೆರಿಕದಲ್ಲಿ ಸೆಟ್ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಇರತಕ್ಕಂತ ಹವಾಮಾನ, ಇಲ್ಲಿ ಇರತಕ್ಕಂತ ಮಣ್ಣಿನ ರಚನೆ, ಇಲ್ಲಿ ಬೆಳಿತಕ್ಕಂತ ಬೆಳೆಗಳು ಬೇರೆ, ಅಲ್ಲಿ ಬೇರೆ ಬೆಳೆ, ಅಲ್ಲಿ US ಅಲ್ಲಿ ಬೇರೆ ಬೆಳೆ, ಅಲ್ಲಿ ಆಲಿವ್ ಆಯಿಲ್ ಅಥವಾ ನಮ್ಮ ಬಟರ್ ಫ್ರೂಟ್ ಆ ನಟ್ಟಿಂದ ತೆಗಿತಾರೆ ಆಯಿಲ್. ಆ ಆಯಿಲ್ಗಳು ಅವ್ರು ಒಳ್ಳೇದು. ನಮಗೆ ಇಲ್ಲಿ ಕಡಲೆಕಾಯಿ ಬೀಜ, ಎಳ್ಳು, ಹುಚ್ಚೆಳ್ಳು, ಕೊಬ್ಬರಿ, ಸೂರ್ಯಕಾಂತಿ, ಕುಸುಬೆ, ಇವುಗಳೆಲ್ಲ, ಸಾಸಿವೆ, ಎಷ್ಟು ಎಣ್ಣೆಗಳಿದೆ ನೋಡಿ ಭಾರತದಲ್ಲೇ. ಸುಮಾರು ಒಂದು ಇಲ್ಲೇ ನಾವು ಶುರು ಮಾಡೋದಾಗ್ಲಿ, ಅಟ್ಲೀಸ್ಟ್ ನಮ್ಗೆ ಒಂದು ಅವೇರ್ನೆಸ್ ಬಂದಾಗಲಿ ಒಂದು 8 ರೀತಿ ಮುಖ್ಯ ಎಣ್ಣೆ ಕಾಳುಗಳು ಇದೆ. ಆ ಎಣ್ಣೆಗಳು ನಮ್ಗೆ ಒಳ್ಳೇದು, ಆಯಾ ಭಾಗಕ್ಕೆ ಒಂದೊಂದು. ಸರ್, ಹಾಗೆ ನೀವೀಗ ಇಷ್ಟೊಂದು ಎಣ್ಣೆಗಳನ್ನ ಲಿಸ್ಟ್ ಮಾಡಿದ್ರಿ, ಅಂದ್ರೆ ಅದರದ್ದು ಬಳಕೆಗಳೇನು ಮತ್ತೆ ಅದರದ್ದು ವಿಶೇಷತೆಗಳೇನು, ಅಥವಾ ಸ್ಪೆಸಿಫಿಕ್ ಆಗಿ ಒಂದೊಂದು ಕಂಡೀಷನ್ ಬೆಟರ್ ಅಂತ ಹೇಳ್ತಾರಲ್ಲ, ಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಅದನ್ನ ಅಂತ? ಖಂಡಿತವಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಈಗ ಕಡಲೆಕಾಯಿನಲ್ಲಿ ವಿಶೇಷವಾದ ಮಾತ್ರ ನಾನು ಟೆಸ್ಟ್ ಮಾಡ್ತೀನಿ. ರೆಸ್ವರಾಟ್ರಲ್ ಅಂತ ಒಂದು ಎಲಿಮೆಂಟ್ ಇದೆ. ಈ ಕಡಲೆಕಾಯಿ ಸಿಪ್ಪೆ, ಕೆಂಪು ಸಿಪ್ಪೆ ಬರುತ್ತಲ್ಲ, ಅದನ್ನೆಲ್ಲ ನಾವು ಏನ್ ಮಾಡ್ತೀವಿ, ಉಸ್ಕೊಂಡ್ಬಿಡ್ತೀವಿ, ಉರ್ಬಿಡ್ತೀವಿ, ಅದು ಹೋಯ್ತು. ಅದರಲ್ಲೇ ಇರೋದು ಮುದಿತನವನ್ನು ಕೂಡ ದೂರ ಮಾಡುತ್ತೆ ಆ ರೆಸ್ವರಾಟ್ರಲ್ ಕೆಮಿಕಲ್. ಆಂಟಿ ಏಜಿಂಗ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಎಲ್ಲಿ ಇದಿದೆ ಅಂತಂದ್ರೆ ವೈನ್ ದ್ರಾಕ್ಷಿ ರಸದಲ್ಲಿ ಆ ಗುಣ ಇದೆ. ಅದ್ ಬಿಟ್ರೆ ಇದ್ರಲ್ಲಿ ಬಟ್ ನಮ್ಗೆ ಗೊತ್ತಾಗಲ್ಲ ಎಷ್ಟು ಒಳ್ಳೇದಲ್ಲ. ಎರಡನೇದು ಕೊಬ್ಬರಿ. ತಾಯಿ ಹಾಲಿಗೆ ನೆಕ್ಸ್ಟ್ ಯಾವ್ದಾದ್ರು ಸಮಾನವಾಗಿದೆ ಅಂತಂದ್ರೆ ಕೊಬ್ಬರಿ. ಸೊ ಅದ್ರಲ್ಲಿರ್ತಕ್ಕಂಥ ಗುಣ, ತಾಯಿ ಹಾಲಲ್ಲಿ ಕೊಡುವಂತ ಗುಣ ಎರಡು ಮ್ಯಾಚ್ ಆಗಿದೆ. ಸೊ ಇಟ್ಸ್ ಎ ಯೂನಿವರ್ಸಲ್ ಆಯಿಲ್. ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿ ಬೇಕಿದ್ರು ಕೂಡ ಬಳಸ್ಬೋದು. ಹುಚ್ಚೆಳ್ಳು ನಮ್ಮ ನರನಾಡಿಗಳ ಮೇಲೆ ಕೆಲಸ ಮಾಡುತ್ತೆ. ಸೊ ಮಕ್ಕಳಿಗೆ ಸೂಕ್ಷ್ಮ ಗ್ರಾಹಿಕತನ, ಮೈಕ್ರೋ ಸೆನ್ಸಿಟಿವಿಟಿ ಆಫ್ ದ ಬಾಡಿ, ಇಟ್ ವಿಲ್ ಇಂಪ್ರೂವ್ ನರನಾಡಿಗಳ ಮೇಲೆ ಕೆಲಸ. ಎಳ್ಳು ಅತಿ ಅದ್ಭುತವಾದ ಎಣ್ಣೆ. ಏನು ನಾವು ಹಾಲಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ಹೇಳ್ತಾ ಇದೀವಿ, ಆದರ್ಶ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದ್ರದ್ದು 130 ಟೈಮ್ಸ್ ಜಾಸ್ತಿ ಕ್ಯಾಲ್ಸಿಯಂ ಎಳ್ಳಿನಲ್ಲಿ ಅವೈಲೇಬಲ್ ಇದೆ. ಎಳ್ಳು ಎಲ್ಲಾ ಎಣ್ಣೆಗಳ ರಾಣಿ. ಅದರಲ್ಲಿ ಒಮೆಗಾ 3 ಇದೆ, 6 ಇದೆ, 9 ಇದೆ. ಏನ್ ನಮ್ಗೆ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ, ಎಲ್ಲದೂ ಇದೆ. ಏನಾದ್ರೂ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್, ಬೋನ್ ಪ್ರಾಬ್ಲಮ್ಸ್ ಏನೇ ಇತ್ತು ಅಂತಂದ್ರು ಏನು ಬೇಡ, ಕಣ್ಮುಚ್ಕೊಂಡು ಎಳ್ಳೆಣ್ಣೆ ಬಳಸಿ. ನಮ್ಮಲ್ಲೇ ಬಹಳಷ್ಟು ಸಾವಿರಾರು ಗ್ರಾಹಕರುಗಳ ಅನುಭವ ಇದೆ, ಅವರ ಹಂಚ್ಕೊಂಡಿರ್ತಕ್ಕಂಥ ಡೀಟೇಲ್ಸ್ ಇದೆ. ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ನಲ್ಲಿ ಆಗಿರ್ತಕ್ಕಂಥ ಕಲೆಗಳೆಲ್ಲ ಮಾಯ ಆಗಿದೆ. ಅಷ್ಟು ಅದ್ಭುತವಾದ ಎಣ್ಣೆ ಎಳ್ಳೆಣ್ಣೆ. ಅದ್ಬಿಟ್ರೆ ಇನ್ನ ಕುಸುಬೆ ಎಣ್ಣೆ ಬ್ಲಡ್ ಅನ್ನ ತಿನ್ ಮಾಡುತ್ತದು. ಸೊ ಶುಗರ್ ಪೇಷಂಟ್ ಗಳಿಗೆ, ನಮ್ಗೆ ಕೊಲೆಸ್ಟ್ರಾಲ್ ಗಳಿಗೆ, ಇದೆಲ್ಲದಕ್ಕೂ ತುಂಬಾ ಮುಖ್ಯವಾದ ಕಾರಣ ಬ್ಲಡ್ ಥಿಕ್ ಆಗ್ತಾ ಇರೋದು. ಅದನ್ನ ತಿನ್ ಕೂಡ ಮಾಡೋದು. ಸೊ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಬೆಳೆದ್ರು ಕೂಡ ದೇ ಪ್ರಿಫರ್ ಟು ಯೂಸ್ ಕುಸುಬೆ ಎಣ್ಣೆ. ಅಷ್ಟು ಒಳ್ಳೆ ಎಣ್ಣೆ. ಸಾಸಿವೆ ಅದು ಬಾಡಿ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡುತ್ತೆ, ಬೇಸಿಗೆನಲ್ಲಿ ತಂಪು ಮಾಡುತ್ತೆ, ಚಳಿಗಾಲದಲ್ಲಿ ವಾರ್ ಮಾಡುತ್ತೆ. ನೀವು ನೋಡ್ಬೋದು ಡೆಲ್ಲಿನಲ್ಲಿ ಮೈನಸ್ ಹೋಯ್ತು ಟೆಂಪರೇಚರ್ ಅಂತ ಹೇಳಂತದ್ದು, ಬೇಸಿಗೆನಲ್ಲಿ 45 ಈ ತರ ಎಲ್ಲ ರೀಚ್ ಆಗಿದೆ. ಆ ಭಾಗದಲ್ಲಿ ಆ ಎಣ್ಣೆನೇ ಬಳಸ್ಕೊಂಡು ದೇ ಆರ್ ಸಸ್ಟೈನ್. ತುಂಬಾ ಈ ರೀತಿ. ಇನ್ನ ಹರಳೆಣ್ಣೆ ಅತಿ ಅದ್ಭುತವಾದ ಎಣ್ಣೆ. ನಮ್ಮ ಭಾಗದಲ್ಲಂತೂ ಬಾಡಿ ಹೀಟ್ ಆದ್ರೆ ಫಸ್ಟ್ ಹರಳೆಣ್ಣೆ ತಲೆಗೆ ಹಾಕಲಿ ಅಂತ ಹೇಳ್ತಾರೆ. ಆ ಹರಳೆಣ್ಣೆ ಬೇಯಿಸೋ ಪದ್ಧತಿ. ಸೊ ಹೀಗೆ ಒಂದೊಂದು ಎಣ್ಣೆದು ಒಂದೊಂದು ವಿಶೇಷವಾದ ಗುಣ ಇದೆ. ಮತ್ತೆ ಆಯಾ ಭಾಗದಕ್ಕೆ, ಆಯಾ ಮಣ್ಣಿನ ರಚನೆ, ಆಯಾ ಹವಾಗುಣಕ್ಕೆ ಬೆಳೆಯಂತ ಎಣ್ಣೆ ಕಾಳುಗಳು ಯಾವ್ದು ಬೆಳಿತಾವೆ ಅದನ್ನೇ ಆ ಭಾಗದಲ್ಲಿ ಎಣ್ಣೆನ ಬಳಸ್ತಾರೆ. ಎಲ್ಲೂ ಯೂನಿವರ್ಸಲ್ ಇದೇ ಎಣ್ಣೆ ಎಂಟೈರ್ ನೇಷನ್, ಎಂಟೈರ್ ವರ್ಲ್ಡ್ ತಿನ್ಬೇಕು ಅನ್ನೋದು ಏನೂ ಇಲ್ಲ. ಇದಕ್ಕೆಲ್ಲ ನಾನು ಆಗ್ಲೇ ನಿಮ್ಗೆ ಮಾತಾಡ್ತಾ ಕ್ಯಾಜುವಲ್ ಆಗಿ ಹೇಳುದು, ಸರ್ ಆಯಾ ಭಾಗದಲ್ಲಿ ಏನೇನ್ ಬೆಳಿತಿದ್ವಿ ಅವುಗಳೇ ನಮ್ಮ ಆಹಾರ. ಆಯಾ ಭಾಗದಲ್ಲಿ ಯಾವ ಎಣ್ಣೆ ಕಾಳು ಬೆಳಿತಿದ್ವಿ ಅದೇ ನಮ್ಮ ಎಣ್ಣೆ.